ಅತ್ತೆ ಅತ್ತೆ ಇದೆಲ್ಲ ನಮ್ಮ ಯಜಮಾನ್ರು ಹಾಂ ಎಲ್ಲ ಹೋಗೋಣಮ್ಮ. ಲಕ್ಷ್ಮಣ್ ಬರ್ತಾನೆ ಕರ್ಕೊಂಬರ್ತಾನೆ ಇರು. ಅಲ್ಲ ಅತ್ತೆ ನಿನ್ನೆ ರಾತ್ರಿ ಹೋಗಿರೋದು ಇವಾಗ ಇಷ್ಟೊತ್ತಾಗೈತೆ ಇನ್ನೂ ಬಂದಿಲ್ಲ. ಎಲ್ಲಿ ಕಳಿಸಿದ್ರಿ? ನಾನು ರಾತ್ರಿಯಿಂದ ಕೇಳ್ತಾ ಇದ್ದೀನಿ ಎಲ್ಲಿ ಕಳಿಸಿದ್ರಿ ಅಂತ. ಎಲ್ಲಿ ನಮ್ಮ ಯಜಮಾನ್ರು? ಅಮ್ಮ ಲಕ್ಷ್ಮಣ ಎಲ್ಲ ಭರತ್ನು ಇನ್ನೆಲ್ಲಿ ಭರತ್ನು ಪೊಲೀಸ್ ಸ್ಟೇಷನ್ಗೆ ಬಿದ್ದವನೆ. ಏನು ಹೇಳ್ತಾ ಇದ್ದೀರಾ ಬಾಬಾ? ಪೊಲೀಸ್ ಸ್ಟೇಷನ್ಗ ಯಾಕೋದ ಯಾಕೋದ್ರಿ ನಮ್ಮ ಯಜಮಾನ್ರು? ನನ್ನೇನು ಕೇಳ್ತೀಯಾ? ಕೇಳು ನಿಮ್ಮ ಅತ್ತೆನಾ? ಲಕ್ಷ್ಮಣ ಸುಳ್ಳು ಹೇಳ್ಬೇಡ, ನಿಜ ಹೇಳ. ಸುಳ್ಳಾಕೆಲ್ಲಿ ನಾನು ಇರೋ ನಿಜನೇ ಹೇಳ್ತಾ ಇದ್ದೀನಿ. ಪೊಲೀಸರು ಅರೆಸ್ಟ್ ಮಾಡಿ ಕರ್ಕೊಂಡು ಹೋದ್ರು. ಬಾಬಾ ಪೊಲೀಸ್ ಸ್ಟೇಷನ್ಗೆ ಹೋಗಂತ ತಪ್ಪು ನನಗೆ ನಿನ್ನಕ್ಕ ಹೇಳಿದ್ನಲ್ಲ ನಾನು ಕೇಳಿದ್ಲಿ ಅಂತ. ಅಲ್ಲಮ್ಮ ನೀನು ಸ್ವಾರ್ಥಕ್ಕೋಸ್ಕರ ನಮ್ಮ ಜೀವನನೇ ಹಾಳು ಮಾಡ್ತಾ ಇದೆಯಲ್ಲಮ್ಮ ನೀನು. ಹಾಂ ಮೊನ್ನೆ ನೋಡಿದ್ರೆ ಹಂಗೆ ಮಾಡಿದೆ, ಇವತ್ತು ನೋಡಿದ್ರೆ ಹಿಂಗೆ ಮಾಡಿದ್ಯಾ. ಏನಮ್ಮ ಮಾಡೋದು ನಾವು? ಚಾಣ್ ಬೊಗ್ರು ಕಾಲಿಗೆ ಬಿಟ್ಟು ಕೇಳ್ಕೊಳಕ್ಕಾಗಿಲ್ಲೇನಾ? ಬಿಟ್ಬಿಡು ಅಂತ ಚಾಣ್ ಬೊಗ್ರು ಬಿಡ್ತೀನಂದ್ರು ನಿನ್ನ ಮಗನ ಬಿಡ್ಬೇಕಲ್ಲ. ನನ್ನ ಮಗನ ಯಾರ? ರಾಮಣ್ಣು ಅದೇನೋ ದೇವ್ರ ವರ ಕೊಟ್ಟು ಪೂಜಾರಿ ವರ ಕೊಟ್ಟಿಲ್ಲಂತೆ. ನಮ್ಮನೆ ಬರ್ಕ ಚಾಣ್ ಬೊಗ್ರು ಬೇಡ ಅಂದ್ರೂ ರಾಮಣ್ಣೆ ಪೊಲೀಸರು ಬರಬೇಕು ಇಟ್ಕೊಂಡು ಹೋಗ್ಬೇಕು ಅಂತ ಹೇಳಿದ್ದು. ರಾಮಣ್ಣ ಒಳ್ಳೆ ಕೆಲಸನ ಮಾಡೋನೇ ಅನಿಸ್ತೈತೆ ನನಗೆ. ನಿನ್ಗ ಬುದ್ಧಿ ಕಲಿಸ್ಬೇಕಮ್ಮ. ಅವನು ಯಾಕೋ ನನ್ನ ಮಗನಾತಾನೆ, ಜನ್ಮಕ್ಕಷ್ಟು ಬೆಂಕಿ ಹಾಕ. ತಮ್ಮನು ಅನ್ನೋ ಕರುಣೆ ಇಲ್ದಿರಾ ಪೊಲೀಸರ್ಗೆ ಕೊಟ್ಟೇನೋ? ಕರುಣೆನೇ ಇಲ್ಲೇನೋ? ಅವನ ಕರುಣೆ ಇಲ್ಲಂತ ನಿನಗೆ ಮಗನು ಅನ್ನೋ ಕರುಣೆ ಇಲ್ಲ, ಅದಕ್ಕೆ ಆ ಅಪ್ಪನ ತಮ್ಮನು ಅನ್ನೋ ಕರುಣೆ ಇಲ್ಲ. ನಿಮ್ಮಿಬ್ಬರ ಮಧ್ಯೆ ನಾವು ಅನುಭವಿಸ್ತಾ ಇದ್ದೀರಿ ಕಷ್ಟ. ಇವಾಗ ನನ್ನ ತಮ್ಮನ ಪೊಲೀಸ್ ಸ್ಟೇಷನಾಗ ಅವನ್ನ ಬಿಡಿಸ್ಕೊಂಬರೋದು ಯಾರು? ಹಾಂ ಬಾವಾ ಇದೆಲ್ಲ ಜಗಳ ಆಡೋದು ಬಿಟ್ಟು ಪೊಲೀಸರು ಯಾಕೆ ಇಟ್ಕೊಂಡೋದ್ರು ಅಂತ ಹೇಳಿ ಸಾಯ್ರಿ. ಯಾಕೆ ಹಿಂಗೆಲ್ಲ ಮಾಡ್ತಾ ಇದ್ದೀರಾ? ನಾನು ಕೇಳ್ತೀಯ? ಕೇಳು ನಿಮ್ಮ ಅತ್ತನ. ಮತ್ತೆ ಯಾಕತ್ತೆ ನಮ್ಮ ಯಜಮಾನ್ರು ಪೊಲೀಸರು ಇಟ್ಕೊಂಡೋಗಿದ್ದು? ಯಾಕತ್ತೆ ಹೇಳುತ್ತೆ? ಲೇ ಅದು ನಿಮ್ಗೆಲ್ಲ ತಿಳಿಯಲ್ಲ ಬಿಡ. ಯಾಕೆ ತಿಳಿಯಲ್ಲತ್ತೆ? ಹೇಳತ್ತೆ ಯಾಕಂತ? ಏನಾಯ್ತು? ಯಾಕೆ ಇಟ್ಕೊಂಡೋದ್ರು ನಮ್ಮ ಯಜಮಾನ್ರನ್ನ ಪೊಲೀಸರು? ಎಲ್ಲ ನಿನ್ನಿಂದಾನೇ ಆಗಿದ್ದು ಅಂತ ಹೇಳ್ತಾವ್ರೆ ತಾನೆ ಬಾವನ. ಏನ್ ಮಾಡ್ದೆ ಹೇಳತ್ತೆ? ಶಾಣ್ ಬಗ್ರ ಮನೆಗ ಕಳ್ತನ ಮಾಡಕ್ ಕಳ್ಸೋಳೆ. ಏನ್ ಹೇಳ್ತಾ ಇದೀಯ ಬಾಬಾ? ಹೌದು, ಶಾಣ್ ಬಗ್ರ ಮನೆಗ ರಾತ್ರಿ ಕಳ್ತನ ಮಾಡಕ್ ಕಳ್ಸೋಳೆ ನಿನ್ನ ಗಣ್ಣನ. ನನ್ನ ಮಗನ್ಗೆ ಆವತ್ತು ಹೇಳ್ದೆ ಅಮ್ಮನ ಮಾತು ಕೇಳ್ಬೇಡೋ ನಾವು ಉದ್ಧಾರ ಆಗಲ್ಲ ಅಂತ. ಅವನು ನನ್ನ ಮಾತು ಕೇಳಬೇಕಲ್ಲ. ಇವತ್ತು ಅನುಭವಿಸ್ಲಿ ಅವನು. ನನ್ನ ಮಾತು ಕೇಳ್ತಿದ್ರೆ ಇವತ್ತು ಪೊಲೀಸ್ ಸ್ಟೇಷನ್ಗೆ ಹೋಗುವಂಥ ಪರಿಸ್ಥಿತಿನೇ ಬರ್ತಾ ಇರಲಿಲ್ಲ. ಅನುಭವಿಸ್ಲಿ ಬಿಡು. ನನಗೇನಾಗ್ಬೇಕು ಹೇಳು? ಅಯ್ಯೋ ಬಾವಾ ನನ್ನ ಗಂಡನ ಬಿಡಿಸ್ಕೊಂಬಾ ಬಾವಾ, ಬಿಡಿಸ್ಕೊಂಬಾ. ಎಲ್ಲಿಗೆ ಹೋಗ್ಲಿ ನಾನು ಬಿಡಿಸ್ಕೊಂಬರಕ್ಕೆ? ಎಲ್ಲಿಗೆ ಹೋಗ್ಲಿ ಹೇಳು? ಬಾವಾ ಯಾರಾದರೂ ಲಾಯರ್ ಇಟ್ಕೊಂಡು ನಿಮ್ಗೆ ಗುರ್ತು ಪರಿಚಯ ಇರೋ ಹತ್ರ ದುಡ್ಡು ಇಸ್ಕೊಂಡು ಬಂದು ನನ್ನ ಗಂಡನ ಬಿಡಿಸ್ಕೊಂಬಂದು ನಂಗೆ ಕೊಟ್ಬಿಡು ಬಾವಾ. ನನ್ನ ಗಂಡನ ನಾನು ಬಂದೋಬಸ್ತಾಗಿ ಕತ್ತೀನಿ. ಇನ್ಮೇಲೆ ಯಮ್ಮನ ಮಾತು ಕೇಳ್ತಿದ್ದಾಗ ಮಾಡ್ತೀನಿ. ಎಂದ ಕೆಲಸ ಆಗೋಯ್ತು. ಮುಚ್ಚ ಬಾಯಿ. ನಾನೇಕೆ ಮುಚ್ಚಬೇಕು ಮುದುಕಿ? ನಾನ್ಯಾಕೆ ಬಾಯಿ ಮುಚ್ಚಬೇಕು? ನೀನು ಮುಚ್ಚೆ ಬಾಯಿ. ಏನೋ ಬಂದಿರೋದು ನಿಂಗೆ ರೋಗ? ಯಾಕೆ ನನ್ನ ಗಂಡ ಜೀವನ ಹಾಳು ಮಾಡಿದೆ ನೀನು? ನನ್ನ ಜೀವನನೂ ಹಾಳಾಯ್ತು. ಇವಾಗ ನನ್ನ ಗಂಡು ಜೈಲಾಗವನೆ. ಯಾರೋ ಬಿಡಿಸ್ಕೊಂಬರ್ತಾರ ಅವನ್ನ? ಲೇ ಮುದುಕಿ, ನನ್ನ ಗಂಡನ ಬಿಡಿಸ್ಕೊಂಬಂದೋ ಸರಿ, ಇಲ್ಲ ಅಂತಂದರೆ ನೀನು ಕತ್ತಿಸ್ಕಿ ಸಾಯಿಸ್ಬಿಡ್ತೀನಿ. ಸುಮ್ಮನೆ ಬಿಡಲ್ಲ ನಾನು ನಿನ್ನ. ಲೇ ಯಾವನು ಪೊಲೀಸರು ಒಪ್ಸಿದ್ನೋ ಅವನೇ ಬಿಡಿಸ್ಕೊಂಬರ್ಬೇಕು. ಹಂಗೆ ಮಾಡ್ತೀನಿ ನೋಡೇ. ನೀನು ಮಾಡಿ ನಿನ್ನ ಮಕ್ಕ ನೋಡು. ನಿನ್ನ ಕೈಲಿ ಏನೂ ತಿಳ್ಕೊಳಕ್ಕಾಗಲ್ಲ. ಬರೀ ಮಾತುಗಳಷ್ಟೇ. ಕೈಲಾದವ್ರು ಮೈ ಪತ್ಕೊಂಡ್ರಂತೆ. ನನ್ನ ಮದುವೆ ಆದ ಬಂದ ಕಾಲದಾಗಿಂದ ಇದೇ ಕಥೆ ಹೇಳ್ತಾ ಇದೆಯಾ? ಒಂದು ಕೆಲಸನೂ ಆಗಿಲ್ಲ. ಅಷ್ಟು ಒಡವೆ ಕೊಟ್ಟಿದ್ನು. ಒಡವೆ ಎಲ್ಲ ಮೈ ತುಂಬ ಹಾಕ್ಕೊಂಡು ಒಳ್ಳೆ ಬಟ್ಟೆಗಳು ಹಾಕ್ಕೊಂಡು ರಾಣಿಗ್ಲಂಗೆ ಮೆರಿತಾ ಇದ್ರಿ. ಅದಕ್ಕೂ ಕಲ್ಲಾಗ್ತೆ. ಇವತ್ತು ಬೀದಿ ಬಿಕಾರಿಗಳು ಮಾಡಿ ನಿಲ್ಸಿದ್ಯಾ. ಏನು ಉದ್ಧಾರ ಮಾಡಿದ್ಯಾ ನೀನು ನಮ್ಮನ್ನ? ಏನೇ ಉದ್ಧಾರ ಮಾಡಿದ್ಯಾ? ವೈದೇಹಿ ಬಂದೆ. ಎಲ್ಲಿ ಹೋಗ್ಬಿಟ್ಟಿದ್ರಿ ನೀವು? ಶಾಣ್ ಬಗ್ರ ಮನೆಗೆ ಸಾವಾಗೈತೆ ಅಂತ ಹೇಳಿದ್ನಲ್ಲ, ಅದಕ್ಕೆ ಹೋಗಿದ್ದೆ. ಹೋಗಿ ಒಂದು ಬಿಸಿ ಒಂದು ಲೋಟ ಕಾಫಿ ಮಾಡ್ಕೊಂಬೋಗು. ಸರಿ ಮಾಡ್ಕೊಂಬತ್ತೀನಿ. ಊಟ ಮಾಡ್ರಿ. ಇಲ್ಲ ಅಲ್ಲೇ ಊಟ ಮಾಡಿದೆ. ಕೊಡಮ್ಮ, ಕೊಡು. ಒಂದು ಚೆಂಬು ಹಾಲು ಕೊಡು, ತಣ್ಣಗಿರೋ ಹಾಲು ಕುಡೀಲಿ ನೆಮ್ಮದಿಯಾಗಿ. ಯಾಕೆ ಚಿಕ್ಕಮ್ಮ ಹಿಂಗೆಲ್ಲ ಮಾತಾಡ್ತಾ ಇದೀಯಾ? ಏನೋ ಇಷ್ಟರಿಂದ ಅಮ್ಮ ಅಂತ ಇದ್ದೋನು ಇವತ್ತು ಚಿಕ್ಕಮ್ಮ ಅಂತ ಕೂಗೋನಾಗ್ಬಿಟ್ಟಿದ್ಯಾ? ಚಿಕ್ಕಮ್ಮನೇ ಅಲ್ಲ. ಚಿಕ್ಕಮ್ಮನ ತಾಯಿ ಆಗಕತ್ತೈತಾ? ಸಾಧ್ಯವೇ ಇಲ್ಲ. ಚಿಕ್ಕಮ್ಮನೇ ತಾಯಿನೇ. ನೀನು ನನ್ನ ಚಿಕ್ಕಮ್ಮನು, ಎತ್ತು ತಾಯಿ ಅಲ್ಲ ನೀನು. ಅಲ್ಲೋ, ತಮ್ಮನ್ನ ತಗೊಂಡೋಗಿ ನೀನು ಪೊಲೀಸ್ ಸ್ಟೇಷನ್ಗೆ ಒಪ್ಸಿದ್ಯಲ್ಲ, ಎಂತ ಹಣ್ಣಿರ್ಬೇಕು. ಯಾರು ತಮ್ಮನು? ಅವನೇ ನನ್ನ ಬೆನ್ನಿಂದ ಹುಟ್ಟವನ? ನೀನೇನು ನನ್ನ ತಾಯಿನಾ? ನೀವು ನನಗೆ ಮಾಡಿದ್ದು ಮೋಸ ಅಲ್ಲ, ನಾನು ನಿಮಗೆ ಮಾಡಿರೋದು ಮೋಸ. 2 ಲಕ್ಷ ಸುಪಾರಿ ಕೊಟ್ಟು ನನ್ನನ್ನು ಕೊಲೆ ಮಾಡ್ಸೋಕ್ಕೆ ಪ್ರಯತ್ನ ಪಟ್ಟವ್ರು ನೀವಲ್ಲ. ಅವನು ನನ್ನ ತಮ್ಮನ ಹೆಂಗಾತಾನೆ? ನೀನು ನನ್ನ ತಾಯಿನೇ ಅಲ್ಲದ ಮೇಲೆ ಅವನು ನನ್ನ ತಮ್ಮನ ಹೆಂಗಾತಾನೆ? ಏನಾದರೂ ಮಾತಾಡಂಗಿದ್ರೆ ಅರ್ಥ ಪರ್ಥ ಇದ್ದಂಗೆ ಮಾತಾಡು, ಇಲ್ಲ ಬಾಯಿ ಮುಚ್ಕೊಂಡು ಇರು. ತಾಯಿಗೆ ಬೇರೆ ಆಗಿರ್ಬೋದು, ತಂದೆ ಒಬ್ಬನೇ.
ಅವನು ನಿನ್ನ ತಮ್ಮನು. ಅದನ್ನೇ ನಾನು ಹೇಳ್ತಾ ಇರೋದು. ತಾಯಿಗೆ ಬೇರೆ ಆಗಿರ್ಬೋದು, ತಂದೆ ಒಬ್ಬನೇ. ನೀನು ನನ್ನನ್ನು ಕೊಲೆ ಮಾಡ್ಸೋಕ್ಕೆ ಪ್ರಯತ್ನ ಪಟ್ಟಲ್ಲ, ಆವಾಗ ಅವನು ನನ್ನ ತಮ್ಮನಾಗಿರಲಿಲ್ಲ, ನಾನು ಅವನ ಕಣ್ಣಾಗಿರಲಿಲ್ಲ. ಇವಾಗ ಅವ್ನು ಪೊಲೀಸ್ ಸ್ಟೇಷನ್ಗೆ ಹೋದ್ನು ಅಂತ ನಿನ್ಗೆ ಅಕ್ಕರೆ ಉಟ್ಕೊಂಡ್ಬಿಡ್ತಾ? ಇವಾಗ ನನ್ನ ಹತ್ರ ಬಂದು ತಮ್ಮನು ಅಂತ ಕೇಳ್ತಾ ಇದೆಯಾ? ಹಾಂ, ನಿಮ್ಗೊಂದು ನ್ಯಾಯ ನನಗೊಂದು ನ್ಯಾಯನಾ? ಕಳ್ತನ ಮಾಡಿದ್ನು, ಪೊಲೀಸ್ ಸ್ಟೇಷನ್ಗೆ ಹೋದ್ನು, ಹೋಗ್ಲಿ ಬಿಡು, ನನಗೇನಾಗಬೇಕು? ಏನತ್ತೆ ಇದೆಲ್ಲನೂ ಮಾವನ್ನು ಸಾಯಿಸೋಕೆ ಸುಪಾರಿ ಕೊಟ್ಟಿದ್ರಾ? ಹಾಂ, ನಿನ್ನ ದ್ವೇಷ ತೀರ್ಸ್ಕೊಳಕ್ಕೆ ನನಗನ್ನೇ ಬೇಕಾಗಿತ್ತಾ? ಹಾಂ, ಲೇ ಅಷ್ಟೊತ್ತು ಬಾಯಿ ಮುಚ್ಕೊಂಡಿರೋ ನೀನು. ಲೇ ರಾಮ, ನೋಡು ಮಾನವಾಗಿ ಹೇಳ್ತಾ ಇದ್ದೀನಿ, ಭರತ್ನ ಬಿಡ್ಸ್ಕೊಂಬಂದು ಸರಿ, ಇಲ್ಲ ಅಂತಂದ್ರೆ ಚೆನ್ನಾಗಿರಲ್ಲ, ನೋಡ್ಕೋ. ಏನು ಮಾಡ್ತೀಯಾ? ಏನು ಮಾಡ್ತೀಯಾ? ಬಿಡ್ಸ್ಕೊಂಬರಲ್ಲ ನಾನು. ಯಾಕೆ ಬಿಡ್ಸ್ಕೊಂಬರ್ಬೇಕು? ಯಾಕೆ ಬಿಡ್ಸ್ಕೊಂಬರ್ಬೇಕು ಹೇಳೋ? ನಿನ್ನನ್ನು ಅರೆಸ್ಟ್ ಮಾಡಿಸ್ಬೇಕು ಅಂತಿದ್ದೆ, ನನ್ನನ್ನು ಕೊಲೆ ಮಾಡೋಕ್ಕೆ ಪ್ರಯತ್ನ ಪಟ್ಟವಳೆ ಅಂತ. ವಯಸ್ಸಾಗದೆ ಎಲ್ಲಾದರೂ ಒಕ್ಕಳ್ಳಿ ಸಾಯೋ ಟೈಮು ನೆಮ್ಮದಿಯಾಗಿ ಸಾಯಲಿ ಅಂತ ಸುಮ್ಮನೆ ಬಿಟ್ಟಿದ್ದೀನಿ. ಇಲ್ಲ ಅಂತಂದಿದ್ರೆ ನಿನ್ನನ್ನು ಅರೆಸ್ಟ್ ಮಾಡಿಸ್ತಾ ಇದ್ದೆ. ನೋಡು, ಒಳ್ಳೆ ಮಾತಾಗಿ ಹೇಳ್ತಾ ಇದ್ದೀನಿ, ನನ್ನ ಮಗನ ಬಿಡಿಸ್ಕೊಡು. ಆಗಲ್ಲ, ನಾನು ಬಿಡಿಸಲ್ಲ. ನಿನಗಿಷ್ಟ ಇದ್ದರೆ ಈ ಮನೆಗಿರು, ಇಲ್ಲ ಅಂತಂದರೆ ಮನೆಯಿಂದ ಆಚ್ಕೋಗು. ಎಲ್ಲರೂ ಮನೆಯಿಂದ ಆಚ್ಕೋಗ್ಬಿಟ್ರಿ, ಯಾರೂ ಈ ಮನೆಗೆ ಇಟ್ಬಿಟ್ರಿ. ಇದು ನಂದು ಮನೆ, ನಮ್ಮಪ್ಪನ ಆಸ್ತಿ ಜಮೀನು ಎಲ್ಲ ನನ್ನ ಹೆಸರಿಗೆ ಬರ್ಕೊಟ್ಟವನೆ. ಇದು ನಂದು ಮನೆ. ಒಳ್ಳೆ ಮಾತಾಗಿ ಹೇಳ್ತಾ ಇದ್ದೀನಿ, ಅವನ್ನ ಬಿಡಿಸ್ಕೊಂಬಾ. ನಾನು ಅಷ್ಟೇ ಒಳ್ಳೆ ಮಾತಾಗಿ ಹೇಳ್ತಾ ಇದ್ದೀನಿ, ಆಗಲ್ಲ, ನಾನು ಬಿಡಿಸ್ಕೊಂಬರಲ್ಲ. ಪದೇ ಪದೇ ನಾನು ಕೇಳಿದ್ದೆ ಕೇಳಬೇಡ. ನಿನಗಿಷ್ಟ ಇದ್ದರೆ ಈ ಮನೆಗಿರು, ಇಲ್ಲ ನಿನ್ನ ಮಕ್ಕಳನ್ನು ನಿನ್ನ ಸೊಸೆಗಳನ್ನೂ ಕರ್ಕೊಂಡು ಮನೆಯಿಂದ ಆಚೆ ನಡಿ. ಲೇ, ನಾನು ಈ ಮನೆ ಯಜಮಾನಿನಾ? ನಾನು ಈ ಮನೆ ಯಜಮಾನಿ. ಆವಾಗಿತ್ತು ಒಂದು ಕಾಲದಾಗೆ ನಿನಗೆ ಗೌರವ ಕೊಡ್ತಾ ಇದ್ದೆ ನಾನು, ನನ್ನ ತಾಯಿ ಅಂತ. ಆವಾಗ ಯಜಮಾನಿ ಆಗಿದ್ದೆ ನೀನು, ಆದರೆ ಇವಾಗಲ್ಲ. ನಿನ್ನ ತಾಯಿ ಅಲ್ಲ ನೀನು, ನನ್ನ ಪಾಲಿನ ಎಮ್ಮಾರಿ ನೀನು, ಎಮ್ಮಾರಿ. ನೀನು ಬರೀ ಮುಖವಾಡ ಹಾಕ್ಕೊಂಡಿದ್ದೀಯ ಅಷ್ಟೇ. ನೀನು ಹೊಟ್ಟೆ ಒಳಗಿರೋದೆಲ್ಲ ದ್ವೇಷ, ಅಸೂಯೆ. ಥು, ನಿನ್ನ ಮುಖ ನೋಡೋಕ್ಕೂ ನನಗೆ ಅಸಹ್ಯ. ರೀ, ಹೇಳು ವೈದೇಹಿ. ಹೋಗ್ಲಿ, ಬಿಡಿಸ್ಕೊಂಬಂದ್ಬಿಟ್ರಿ. ಬೇಡ, ಸುಮ್ಮನಿರು, ಸುಮ್ಮನಿರು, ಬೇಡ. ಒಂದೆರಡು ದಿವಸ ಅನುಭವಿಸ್ಲಿ, ಸುಮ್ಮನಿರು. ಅವ್ರು ನಮ್ಮ ಮನೆ ಬಿಟ್ಟು ಹೋಗು ಅಂತಂದ್ರೆ ಹೆಂಗೆ? ಮನೆ ಬಿಟ್ಟು ಹೋಗು ಅಂದಿದ ತಕ್ಷಣ ಅವ್ರು ಎಲ್ಲಿಗೆ ಹೋಗ್ತಾರೆ? ಎಲ್ಲಿರ್ತಾರೆ? ಹಾಂ, ಎಲ್ಲೂ ಹೋಗಲ್ಲ, ಇಲ್ಲೇ ಇರ್ತಾರೆ. ನೋಡು, ನಮ್ಮ ಮನೆಗಿನ ಜನ ಸರಿ ಇಲ್ಲ. ನಮಗಂತ ಒಂದು ಕಾಲ ಬರೋವರೆಗೂ ನೀನು ಮೈಯೆಲ್ಲ ಕಣ್ಣಾಗಿರಬೇಕು. ನಾನು ಅವತ್ತು ಅದೇ ಇದೇ ಮಾತು ಹೇಳಿದೆ, ಇವತ್ತು ಹೇಳ್ತಾ ಇದ್ದೀನಿ, ಮೈಯೆಲ್ಲ ಕಣ್ಣಾಗಿರಬೇಕು. ಹುಷಾರು. ಅವ್ರು ಏನಾದರೂ ಕೊಟ್ಟರೆ ತಿನ್ನೋದು ಅದು ಇದು ಮಾಡಬೇಡ, ಆಯಿತಾ? ನನ್ನನ್ನು ನಂಬ್ಕೊಂಡು ನೀನು ಬಂದಿದ್ಯಾ, ನಿನಗೆ ಮೋಸ ಮಾಡೋಕ್ಕೆ ನನಗೆ ಇಷ್ಟ ಇಲ್ಲ. ಸರಿ ಆಯಿತು, ನೀವು ಹೆಂಗೆ ಹೇಳ್ತೀರೋ ಹಂಗೆ ಕೇಳ್ತೀನಿ. ಅಂತಂದರೆ ಇದೆಲ್ಲ ನಮಗೆ ಬೇಡ. ನಂದಂತ ಮನೆ ಐತಲ್ಲ, ಅಲ್ಲಿ ಕೊಟ್ಟೋಗೋಣ ನಾವು. ಯಾಕೆ ಹೋಗೋಣ? ಇದೆಲ್ಲ ನಂದು ಆಸ್ತಿ, ನಂದು ಆಸ್ತಿ ಇದು. ನಮ್ಮ ಅಮ್ಮಂದು ಆಸ್ತಿ ಇದು, ನಮ್ಮ ಅಪ್ಪಂದೆಲ್ಲ ಆಸ್ತಿ ಇದು. ನಮ್ಮ ಅಮ್ಮಂದು. ನಮ್ಮ ಅಪ್ಪನ ಇಲ್ಲಿಗೆ ಬಂದು ಇದ್ದಿದ್ದು ಇದು ನಮ್ಮ ಅಮ್ಮನ ತವ್ರ ಮನೆ. ನಮ್ಮ ತಾತನಿಗೂ ನಮ್ಮ ಅಜ್ಜಿಗೂ ಗಂಡು ಮಕ್ಕಳಿಲ್ಲ ಅಂತ ನಮ್ಮ ಅಪ್ಪನು ಇಲ್ಲಿ ಬಂದಿದ್ದು, ಆಯಿತಾ? ನಮ್ಮ ಅಮ್ಮನ ಸತ್ತೋದ್ಮೇಲೆ ಈ ಅಮ್ಮನ ಮದುವೆ ಆಗಿರೋದು. ಇದೆಲ್ಲ ನಂದು ಆಸ್ತಿ, ಆಯಮ್ಮಂದೆಲ್ಲ ಆಸ್ತಿ. ಈ ವಿಷಯ ಆಯಮ್ಮನಿಗೂ ಗೊತ್ತು, ನಮ್ಮ ಅಮ್ಮನ ಆಸ್ತಿ ಅಂತ. ನಮ್ಮ ಅಪ್ಪನ ಆಸ್ತಿ ಆಗಿದ್ದಿದ್ರೆ ಸುಮ್ಮನೆ ಬಿಡ್ತಾ ಇದ್ಲ ಎಷ್ಟು ದಿನದಿಂದ? ಹಾಂ, ಇದು ನಮ್ಮ ಅಮ್ಮನ ಆಸ್ತಿ. ನಮ್ಮ ಅಪ್ಪನು ಈ ಅಮ್ಮನ ಬುತ್ತಿ ಎಲ್ಲ ನೋಡಿ ನಮ್ಮ ಅಮ್ಮನ ಹೆಸರಿಂದ ನನ್ನ ಹೆಸ್ರಿಗೆ ಮಾಡಿಸ್ದ. ಅವಾಗೇನೇನೆ ಇವಳು ನನ್ನ ಮಗನ ಒಂದು ಗತಿ ಕಾಣಿಸ್ಬಿಡ್ತಾಳೆ ಅಂತ. ನಮ್ಮ ಅಮ್ಮನ ಆಸ್ತಿ ಅಲ್ದಿರ ನಮ್ಮ ಅಪ್ಪನ ಆಸ್ತಿ ಆಗಿದ್ದಿದ್ರೆ ಇಷ್ಟೊತ್ತವರೆಗೂ ನನ್ನ ಇರಿಸ್ತಾ ಇದ್ಲಾ? ಹಾಂ, ಆದರೂ ನಿಮ್ಮನ್ನು ಕೊಲೆ ಮಾಡೋಕ್ಕೆ ಪ್ರಯತ್ನ ಪಟ್ಲಲ್ಲ, ತಪ್ಪು ರೀ. ತಪ್ಪೇ, ನಮಗೆ ತಪ್ಪು ಅನಿಸ್ತೈತೆ, ಅವ್ರಿಗೆ ಸರಿ ಅನಿಸ್ತೈತೆ. ಕುಡಿಲಿ ಕಾಫಿ, ನಡಿ. ಲಕ್ಷ್ಮಣ, ಏನಮ್ಮ, ಏನು ಮಾತಾಡ್ಬೇಡ ಅತ್ತೆ. ನೀನು ಇನ್ನೊಂದು ಮಾತು ಮಾತಾಡಿದ್ವಿ ಅಂದರೆ ಬಾಯಿ ಮೇಲೆ ಹೊಡಿತೀನಿ. ಬಾಯಿ ಮುಚ್ಕೊಂಡು ಎಲ್ಲಾದರೂ ಒಂದು ಮಡ್ಕೊ ಬಿತ್ತಿರ್ಬೇಕು ನೀನು. ಬಾವ ಬಾವ ಅಂತಂದರೆ ತಂದೆ ಸಮಾನ ಅಂತೆ. ಯಾಳಾದ ಮುದುಕಿ ಮುಂದೆ ಮಾಡಿರೋ ಕೆಲಸಕ್ಕೆ ಇವತ್ತು ನನ್ನ ಗಂಡನ ಕಳ್ಸಿಗೆ ಸಿಕ್ಕಾಕೊಂಡವನೇ ಬಾವ. ಬಾವ, ನನ್ನ ಅರ್ಶನ ಗುಂಬನ ನಂಗೆ ಉಳಿಸ್ಕೊಡು ಬಾವ. ಹೆಂಗಾದ್ರೂ ಮಾಡಿ ನನ್ನ ಗಂಡನ ಬಿಡಿಸ್ಕೊಂಬಾ ಬಾವ. ಬಾವ, ನಿನ್ನ ಕಾಲಿಗಾದ್ರೂ ಬೀಳ್ತೀನಿ ಬಾವ, ಏನಾದರೂ ಮಾಡು ಬಾವ. ಯಾರ ಹತ್ರ ಲಾಯರ್ ಹತ್ರ ಹೋಗಿ ಎಷ್ಟು ದುಡ್ಡು ಕಟ್ಟಬೇಕು, ಏನು ಮಾಡಬೇಕು ಅಂತೆಲ್ಲ ವಿಚಾರಿಸ್ಕೊ ಬಾವ. ನಿನ್ನ ಕಾಲಿಗಾದ್ರೂ ಬೀಳ್ತೀನಿ ಬಾವ, ನನ್ನ ಗಂಡನ ಉಳಿಸ್ಕೊಡು ಬಾವ. ಹ್ಞೂ ಬಾವ. ಅಳ್ಬೇಡ ಸುಮ್ಮನಿರಮ್ಮ, ಅಳ್ಬೇಡ. ನಮ್ಮಮ್ಮನು ಕಚ್ಚರ ಬುತ್ತಿಗೆ, ನಮ್ಮಮ್ಮನ ಸ್ವಾರ್ಥ ಬುತ್ತಿಗೆ ನಮ್ಮ ಜೀವನನೇ ಹಾಳು ಮಾಡಿಬಿಟ್ಲು. ಹಾಳಾದಳು. ಇವಳು ಮಾತು ಕೇಳಿ ನಾವು ಹಾಳಾದ್ರಿ. ಲೇ, ಮುಚ್ಚಮ್ಮ ಬಾಯಿ, ಸಾಕು, ಮುಚ್ಚು ಬಾಯಿ, ಸಾಕು. ಮಾತಾಡಿದ್ರೆ ಕತ್ತಿಸ್ಬಿಡ್ತೀನಿ ಬಾವ. ಅವಳು ಸಾಯೋಳು, ಊರು ಹೋಗುವಂಥದ್ದೇ, ಕಾಡು ಬಾರ್ತದೆ. ಅವಳ ಕತೆ ನಮ್ಗೆ ಏನಾಗಬೇಕು? ನಾವು ಬಾಳಿ ಬದುಕಬೇಕಾಗಿರೋರು. ಏನಾದರೂ ಒಂದು ವ್ಯವಸ್ಥೆ ಮಾಡು ಬಾವ. ಯಾರಾದರೂ ಲಾಯರ್ ಹತ್ರ ಹೋಗಿ ಏನು ಮಾಡಬೇಕು, ಎಷ್ಟು ದುಡ್ಡು ಕಟ್ಟಬೇಕು ಅದೆಲ್ಲ ವಿಚಾರಿಸ್ಕೊಂಬಾ ಬಾವ. ಆಯ್ತಮ್ಮ, ಅಳ್ಬೇಡ, ಅಳ್ಬೇಡ. ಓದ್ತೀನಿ. ಲಾಯರ್ ಹತ್ರ ಹೋಗಿ
ಏನು ಮಾಡಬೇಕು, ಎಷ್ಟು ದುಡ್ಡು ಖರ್ಚಾಗ್ತದೆ ಎಲ್ಲ ವಿಚಾರಿಸ್ಕೊಂಬರ್ತೀನಿ. ನಿನ್ನ ಗಂಡನ ಬಿಡ್ಸ್ಕೊಂಬರೋ ಜವಾಬ್ದಾರಿ ನಂದು. ಹೆಂಗೋ ಬಿಡ್ಸ್ಕೊಂಬತ್ತೀಯಾ? ದುಡ್ಡು ಕಟ್ಟಬೇಕಾಗ್ತಾಯ್ತು. ಎಲ್ಲಿಂದ ಬಿಡ್ಸ್ಕೊಂಬತ್ತೀಯಾ? ಮಾತಾಡ್ತೀರಾ? ಬಾಯಿ ಮುಚ್ಕೊಂಡಿರೋ, ಮಾತಾಡಬೇಡ ನೀನು. ನಿನ್ನ ಗಂಡನ ನಾನು ಬಿಡ್ಸ್ಕೊಂಡು ಬಂದೇ ಬರ್ತೀನಮ್ಮ. ಬಾಬಾ, ದೇವ್ರು ಒಳ್ಳೇದು ಮಾಡಿ ಬಿರಿನ ಬಿಡ್ಸ್ಕೊಂಬ ಬಾಬಾ. ಅಯ್ಯೋ ಪಾಪಿ ಮುಂದೆ ಎಂತ ಕೆಲಸ ಮಾಡಿಬಿಟ್ಟೆ. ನಿನ್ನ ಸ್ವಾರ್ಥಕ್ಕೆ ನನ್ನ ಜೀವನನೇ ಹಾಳು ಮಾಡಿಬಿಟ್ಟಲ್ಲೇ. ರಾಮಣ್ಣ ಭಾವನಿ ಎಷ್ಟೋ ಚೆನ್ನಾಗಿ ನೋಡ್ಕೊಂತ ಇದ್ರು ನಮ್ಮನ್ನ. ಕೇಳ್ದಾಗೆಲ್ಲ ದುಡ್ಡು ಕೊಟ್ಟು ಎಲ್ಲ ಹಾಳು ಮಾಡ್ಬಿಟ್ಟಲ್ಲ. ಅವ್ರ ಮನ್ಸನ್ನು ಕೆಡಿಸ್ಬಿಟ್ಟಲ್ಲ. ಭಾವನಿ ಅವತ್ತು ಇಷ್ಟು ನಿಷ್ಠೂರವಾಗಿ ಮಾತಾಡಿರೋದು ನಾನು ಕೇಳಿಸ್ಕೊಂಡೇ ಇಲ್ಲ. ಇವತ್ತು ಇಷ್ಟು ನಿಷ್ಠೂರವಾಗಿ ಮಾತಾಡ್ತಾವನಂದ್ರೆ ಅಯ್ಯಪ್ಪನ ಮನ್ಸಿಗೆ ಎಷ್ಟು ನೋವಾಗಿರ್ಬೇಡ. ಏನು ನಿಮ್ಮ ಮನೆಗೆ ಆಳುಗಳಂಗಿರ್ಬೇಕು ಅಂತ ಅನ್ಕೊಂಡಿದ್ರೇನೆ? ಕೂಲಿವರ ಇದ್ದಂಗಿರ್ಬೇಕು ಅಂತ ಅನ್ಕೊಂಡಿದ್ದೀರಾ? ಕೂಲಿವರ ನಾಲಿವರ ಅದೆಲ್ಲ ಕತೆ ನಿನ್ಗೆ ಬೇಕಾಗಿಲ್ಲ. ಹೆಂಗೋ ನಾವು ಚೆನ್ನಾಗಿದ್ರಲ್ಲ ನಾವು. ಯಾಕೆ ಅದನ್ನೆಲ್ಲ ಹಾಳು ಮಾಡಿದೆ? ನೋಡೋ, ಭಾವನ ಹೋಗಿ ಲಾಯರ್ ಹತ್ರ ಮಾತಾಡಿ ಎಷ್ಟು ದುಡ್ಡು ಆತೈತೆ ಅಂತ ವಿಚಾರಿಸ್ಕೊಂಡ್ ಬರ್ತಾನೆ. ನೀನು ದುಡ್ಡೇನಾದರೂ ಸರಿ ಮಾಡಲಿಲ್ಲ ಅಂತಂದ್ರೆ ನಿಂಗೆ ಐತೆ ಗ್ರಾಚಾರ. ಥೋ ತೆರಿಗೆ, ಏನು ಮಾಡೋಕ್ಕೋದ್ರು ಎಲ್ಲ ನನಗೆ ಸುತ್ಕೊಂತೈತಲ್ಲ. ಯಾಕೆ ಹಿಂಗೆ ಆಗ್ತೈತೆ? ಏನು ಕತೆ? ಏನಾದರೂ ಒಂದು ಮಾಡೋಕ್ಕೋದ್ರು ಏನಾದರೂ ಒಂದು ಎಡವಟ್ಟು ಆಗ್ತೈತಲ್ಲ. ಅಲ್ಲ, ಇವ್ನು ಗೂಬೆ ಯಾಕೆ ಸಿಕ್ಕಾಕೊಂಡು ಹೋಗೋದ್ನೋ? ನಾನು ಹೇಳ್ದೆ ಕಳ್ತನ ಮಾಡ್ಕೊಂಡು ಬಂದ್ಬಿಡು ಅಂತ. ಅಯ್ಯೋ, ಏನಪ್ಪ ಮಾಡೋದು? ಅವತ್ತು ಇದ್ದಿದ್ದು 2 ಲಕ್ಷ ಇವನ್ನ ಸಾಯಿಸ್ಲಿ ಅಂತ ಕೊಟ್ಟೆ. ಈ ಕಡೆ ಆ ಕೆಲಸನೂ ಆಗಿಲ್ಲ, ಕೈಗೆ ದುಡ್ಡು ಬರಿಲ್ಲ.